ಕಡೆ 7 ಜನ, ಈ ಕಡೆ 7 ಜನ. ಇದು ನಿಮ್ ಗುಂಪಿನವರು, ಇದು ಜಗದೀಶಪ್ಪನ ಗುಂಪಿನವರು. ನಿಮ್ ಗುಂಪಿಂದ ಒಬ್ಬ ಯಾವನಾರು ಆಟಗಾರ ಬಂದು ಕಬಡ್ಡಿ 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 ಅಂತ ಹೇಳ್ತಾ ಚಿಕ್ಕ ಯಜಮಾನ್ರೆ, ಏನು ಯೋಚನೆ ಮಾಡ್ಬೇಡಿ, ನಿಮ್ಗೆ ಆಡ್ತಾ ಆಡ್ತಾ ಎಲ್ಲ ಗೊತ್ತಾಯ್ತದೆ. ಎಲ್ಲ ತಿಳಿತಾ ಯಜಮಾನ್ರೆ? ಇಷ್ಟೇನಾ? ಗೊತ್ತಾಯ್ತು. ಅದೇನ್ ಪಂದ್ಯನೋ ಏನೋ ಬಿಟ್ಟು. ಯಾಕವ್ರಿ, ಯಾಕೆ ಹೀಗೆ ಹೇಳ್ತಿದ್ಯಾ? ಅಲ್ಲಮ್ಮ, ಚಿಕ್ಕ ವಯಸ್ಸಿಂದ ಕಬಡ್ಡಿ ಆಡ್ಕೊಂಡ್ ಬಂದಿರೋ ನಮ್ ಯಜಮಾನ್ರಿಗೂ ಕಬಡ್ಡಿ ಆಟನೇ ನೋಡಿಲ್ದಿರೋ ಶ್ರೀಕಾಂತ್ಗೂ ಹೋಗಿ ಹೋಗಿ ಪಂದ್ಯ ಇಟ್ಟಿದಾರಲ್ಲ. ಸಂಜೆಗ್ ಮುಂಚೆನೆ ಫಲಿತಾಂಶ ಗೊತ್ತಾದ್ರೆ ಅದ್ರ ಸ್ವಾರಸ್ಯ ಏನಿರುತ್ತೆ ಹೇಳಿ? ಹಾ, ಪಂದ್ಯದ ಫಲಿತಾಂಶನ ನೀನೇ ನಿರ್ಧಾರ ಮಾಡ್ಬಿಟ್ಯಾ? ಇಬ್ರು ಉತ್ಸಾಹದಿಂದ ಆಡ್ತಿದ್ದಾರೆ, ಆಡ್ಲಿ ಬಿಡು. ಇವತ್ತು ಯಾರು ಚೆನ್ನಾಗಿ ಆಡ್ತಾರೋ ಅವರೇ ಗೆಲ್ಲೋದು. ನೋಡ್ರಪ್ಪ, ಇದು ಆಟ, ಅಣ್ಣ ತಮ್ಮಂದ್ರ ನಡೀತಾ ಇರೋ ಯುದ್ಧ ಅಲ್ಲ. ನೀವೆಲ್ಲ ಉತ್ಸಾಹದಿಂದ ಆಟ ಆಡ್ಬೇಕು. ನಿಮ್ ಮನಸ್ಸಿನಲ್ಲಿ ಏನು ಕಲ್ಮಶ ಇಟ್ಕೋಕ್, ಗೊತ್ತಾಯ್ತಲ್ಲ? ನೀವೆಲ್ಲ ಜಗದೀಶನ್ ಕಡೆಗೆ ಸೇರಿದವರು, ನೀವೆಲ್ಲ ಶ್ರೀಕಾಂತನ್ ಕಡೆಗೆ ಸೇರಿದವರು. ಎಲ್ಲ ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್. ಈಗ ಶ್ರೀಕಾಂತಪ್ಪ ಅವರು ಪಂದ್ಯಕ್ಕೆ ಯಾಕೆ ಒಪ್ಪಳಿ ಹೇಳಿ? ಆ ಬಣ್ಣದ ಚಿಟ್ಟೆ ಮಾತು ಕೇಳಿ ಅಲ್ಲೂರ. ಅವ್ರ ಮಾತೇ ಕೇಳ್ಕೊಂಡು ಒಯ್ತಾ ಇದ್ರೆ ನೀವು ಕೊನೆಗೆ ನಿಮ್ ಗಂಡನ್ನು ಕಳ್ಕೊಬಿಡ್ತೀರಿ ಜ್ವಾಕೆ. ಇಲ್ಲ ಚಂದ್ರಿ, ಹಾಗ್ ಮಾತ್ರ ಆಗ್ಬಾರ್ದು. ಹಂಗಾಗ್ಬಾರ್ದು ಅಂದ್ರೆ ಶ್ರೀಕಾಂತಪ್ಪ ಅವರು ಆಡ್ದಂಗೆ ನೀವು ನೋಡ್ಕೊಳ್ಳಿ. ಚಂದ್ರಿ, ಶ್ರೀ ಆಡಿದ್ರು ಗೆಲ್ಲೋದಿಲ್ಲ ಕಣೆ. ಅಯ್ಯೋ, ಏನ್ವಾ ನೀವು? ಅಕಸ್ಮಾತ್ ಅವ್ರು ಗೆದ್ದು ಬಿಟ್ರೆ ಮಲ್ಲಿ ಮಾತ್ ಗೆದ್ದಂಗಾಯ್ತದೆ. ಈಗ ಒಂದ್ ವೇಳೆ ಶ್ರೀಕಾಂತಪ್ಪ ಅವರು ಕಬಡ್ಡಿ ಆಡ್ತಾಗೆ ಗೆದ್ದು ಬಿಟ್ರು ಅಂತಾನೆ ಇಟ್ಕೊಳ್ಳಿ. ಏನಾಯ್ತದೆ ಗೊತ್ತಾಯ್ತಾ ನಿಮ್ಗೆ? ಎಲ್ರು ಸೇರ್ಕೊಂಡು ಮಲ್ಲಿನ ಒಟ್ಟದ ಮ್ಯಾಗ ಕೂರ್ಸ್ಬಿಡಕ್ಕಿಲ್ವಾ? ಯಾರವ್ರ ಹೆಂಗಾರ ಎಪ್ಪೋಗ್ಲಿಕ್ಕನವ? ಹಂಗಾಗ್ಬಿಟ್ರೆ ಆ ಬಣ್ಣ ಚಿಟ್ಟೆಯಿಂದ ನಾನು ಗೆದ್ದುಬಿಟ್ಟೆ ಅಂತ ಹೇಳ್ಕೊಂಡ್ಬಿಟ್ರೆ ಆಗ ನಿಮ್ ಗೊತ್ತೆ ಏನಾಯ್ತದೆ ಹೇಳಿ? ಗೋವಿಂದ. ಆವಾಗ ಅವಳು ಹೇಳಿದಕ್ಕೆ ಅವಳು ಹಾಕಿ ತಾಳಕ್ಕೆ ತಕತೈ ಅಂತ ಕುಣ್ಕ ನಿಂತ್ಕೊಬಿಡ್ತಾರೆ. ಅಯ್ಯೋ ಜ್ವಾಕೆ. ಇಲ್ಲ ಚಂದ್ರಿ, ಇಲ್ಲ, ಹಾಗಲ್ವಾ, ಆಗ್ಬಾರ್ದು. ಅಲ್ವೇ? ಹಂಗಾಗ್ಬಾರ್ದು ಅಂದ್ರೆ ನಿಮ್ ಗಂಡನ್ನ ಪಂದ್ಯ ಕಳಿಸ್ ನೋಡ್ಕೊಳ್ಳಿ ಆಟ. ಯಾವ ಜಾನಕಿ, ನಿನ್ ಬೆಂಬಲ ಜಗದೀಶನ್ಗೋ ಇಲ್ಲ ಶ್ರೀಕಾಂತ್? ನೀನೇನು ಹೇಳೋದು ಬೇಕಾಗಿಲ್ಲ. ನೀನು ಯಾರಿಗೆ ಬೆಂಬಲ ಕೊಡ್ತಿದ್ದ ಚೆನ್ನಾಗಿ ಗೊತ್ತು. ಹಾಗೇನಿಲ್ಲ, ಯಾವುದೇ ಪಂದ್ಯ ನಡೀಲಿ, ಜನ ತಮಗ್ ಯಾವ ಗುಂಪು ಬೇಕೋ ಆ ಗುಂಪಿಗೆ ಬೆಂಬಲ ನೀಡ್ತಾರೆ. ಅದರಲ್ಲಿ ತಪ್ಪೇನಿದೆ? ಅದು ನಿಜ ಅನ್ನು. ತಮಗೆ ಇಷ್ಟವಾದ ಗುಂಪನ್ನ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇರುತ್ತೆ. ಆದ್ರೆ ಈ ಪಂದ್ಯ ನಡೀತಾ ಇರೋದು ನಮ್ಮಿಬ್ಬರು ಮಕ್ಕಳ ಮಧ್ಯೆ ಅಲ್ವಾ? ಈ ಮಾತು ಪಂದ್ಯಕ್ಕೆ ಮಾತ್ರ ಅನ್ವಯಿಸತ್ತೋ ಇಲ್ಲ ಬದುಕಿಗೂ ಅನ್ವಯಿಸತ್ತೋ? ಅಂದ್ರೆ ತಾಯಿ ಆದವಳು ತನ್ನ ಎಲ್ಲಾ ಮಕ್ಕಳನ್ನು ಒಂದೇ ಸಮನೆ ನೋಡ್ಬೇಕು ಅಂದ್ರಲ್ಲ, ಆ ಮಾತು ತಂದೆಗೆ ಅನ್ವಯಿಸ್ವಾ? ಖಂಡಿತ ಅನ್ವಯಿಸುತ್ತೆ. ನಿನ್ನ ಹಾಗೆ ನಾನು ಸಣ್ಣ ಮಗ ಗೆಲ್ಬೇಕು, ದೊಡ್ಡ ಮಗ ಸೋಲ್ಬೇಕು ಅಂತ ನಾನು ಯಾವತ್ತೂ ಕೊಟ್ಟಿಲ್ಲ. ಯಾರಿಗೆದ್ರು ಸಂತೋಷ. ನಿಜವಾಗ್ಲೂ ಯಾವ ಅನುಮಾನವೂ ಇಲ್ಲ. ಹಾಗಾದ್ರೆ ಒಬ್ಬ ಮಗಂಗ್ ಮಾತ್ರ ಯಾಕೆ ವಿಷ ಹಾಕಿದ್ರಿ? ವಿಷ ಹಾಕಿದ್ರಿ, ವಿಷ ಹಾಕಿದ್ರಿ, ವಿಷ ಹಾಕಿದ್ರಿ. ಚಿಕ್ಕ ಯಜಮಾನ್ರು ಬದುಕಿನಲ್ಲಿ ಗೆಲ್ಬೇಕು ಅಂದ್ರೆ ಅವ್ರ ಪಂದ್ಯದಲ್ಲಿ ಗೆಲ್ಬೇಕು. ಆ ದೊಡ್ಡ ಗೆಲುವಿಗೆ ಇದೇ ಮೊದಲನೇ ಮೆಟ್ಲಮ್ಮವ್ರೆ. ಬರೀ ಪಂದ್ಯದಲ್ಲಿ ಅಷ್ಟೇ ಅಲ್ಲ, ಬದುಕಿನ ಹೋರಾಟದಲ್ಲೂ ಅವ್ರು ಗೆದ್ದೇ ಗೆಲ್ತಾರೆ.